ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ನಿಮಿಷ ದಯವಿಟ್ಟು ಇಲ್ಲಿ ಗಮನ ಇಟ್ಟು ಕೇಳಿ. ಒಂದೇ ಒಂದು ಸೆಕೆಂಡು ಸ್ಕಿಪ್ ಮಾಡಿದಿರ ಕೇಳಿ. ನೋಡಿ ಸ್ನೇಹಿತರೆ, ಅನ್ಲಿಮಿಟೆಡ್ ಫೋಟೋಸ್ ಬರೋ ಥರ ತುಂಬ ವೆಬ್ಸೈಟ್ಗಳಿದೆ, ತುಂಬ ಆ್ಯಪ್ಸ್ಗಳಿದ್ದಾವೆ. ಆದರೆ ಕ್ಲಿಯರ್ ಆಗಿ ಅಕ್ಯುರೇಟ್ ಆಗಿ ನಿಮಗೆ ಆ ಗಿಬ್ಲಿ ಸ್ಟೈಲ್ ಫೋಟೋ ಅವು ಆ ಆ್ಯಪ್ಸ್ಗಳು ಪ್ರೊಡ್ಯೂಸ್ ಮಾಡಲ್ಲ ಸ್ನೇಹಿತರೆ. ಆ ಆ್ಯಪ್ಸ್ಗಳು ನಿಮಗೆ ಕ್ರಿಯೇಟ್ ಮಾಡಿಕೊಡಲ್ಲ. ಬಟ್ ಆ್ಯಕ್ಚುಲಿ ಆಗಿ ಗಿಬ್ಲಿ ಸ್ಟೈಲ್ ಫೋಟೋ ನಿಮಗೆ ಬೇಕು ಅಂದರೆ ನೀವು ಚಾಟ್ ಜಿ ಪಿ ಟಿಲೇ ಮಾಡಬೇಕಾಗುತ್ತೆ. ಸೊ ಚಾಟ್ ಜಿ ಪಿ ಟಿಲೇ ತಿಳಿಸ್ತೀನಿ. ಇದರಲ್ಲಿ ಲಿಮಿಟೇಷನ್ ಇರುತ್ತೆ. 24 ಅವರ್ಸ್ಗೆ ಜಸ್ಟ್ 2 ಅಥವಾ 3 ಫೋಟೋಸ್ ಅಷ್ಟೇ, 2 ಅಥವಾ 3 ಫೋಟೋಸ್ಗಳು ಮಾತ್ರ 24 ತಾಸಿಗೆ ಅದು ಫ್ರೀಯಾಗಿ ಜನರೇಟ್ ಮಾಡಿಕೊಡುತ್ತೆ. ಇನ್ ಕೇಸ್ ನಿಮಗೆ ಅನ್ಲಿಮಿಟೆಡ್ ಫೋಟೋಸ್ ಬೇಕಂದರೆ ನೀವು ಚಾಟ್ ಜಿ ಪಿ ಟಿದು ಪ್ರೀಮಿಯಂ ತೊಗೋಬೇಕಾಗುತ್ತೆ. ಅವ್ರು ಅಮೌಂಟ್ ಕೊಟ್ಟು ಪ್ರೀಮಿಯಂ ಪರ್ಚೇಸ್ ಮಾಡಬೇಕಾಗುತ್ತೆ. ವಿತೌಟ್ ಪ್ರೀಮಿಯಂ ನಿಮಗೆ ಡೈಲಿ 2 to 3 ಫೋಟೋಸ್ ಅಷ್ಟೇ ಬರೋದು. ಅಂದರೆ 24 ತಾಸಿಗೆ 2 ರಿಂದ 3 ಫೋಟೋಸ್ ಅಷ್ಟೇ ಜನರೇಟ್ ಆಗುತ್ತೆ. ಅದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸುಮ್ಮನೆ ಟೆಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಇಲ್ಲದೆ ಇರೋ ಫೋಟೋಸ್ಗಳನ್ನ ಹಾಕಿ ನೀವು ಚಾನ್ಸಸ್ಗಳನ್ನ ಹಾಳು ಮಾಡ್ಕೋಬೇಡಿ. ನಿಮಗೆ ಬೇಕಾಗಿರೋ ಫೋಟೋಸ್ನ ಹಾಕಿ ಅಪ್ಲೋಡ್ ಮಾಡಿ ಆ ಗಿಬ್ಲಿ ಸ್ಟೈಲ್ ಫೋಟೋಸ್ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಯಾವ ಥರ ವಿಡಿಯೋಸ್ ಮಾಡ್ಬೋದು, ಯಾವ ಥರ ಗಿಬ್ಲಿ ಸ್ಟೈಲ್ ಫೋಟೋನ ನೀವು ಪ್ರಾಂಪ್ಟ್ನ ರೆಡಿ ಮಾಡ್ಬೋದು ಅಂತ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಚೆನ್ನಾಗಿ ನೋಡಿ, ಗೊತ್ತಾಗುತ್ತೆ. ನೀವು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ ಆಗಲ್ಲ. ಹೋಗಿ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡ್ರಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ, ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ. ಓಕೆ, ಗೋಯಿಂಗ್ ಟು ಮೊಬೈಲ್ ಸ್ಕ್ರೀನ್. ವೆಲ್ಕಮ್ ಟು ಮೊಬೈಲ್ ಸ್ಕ್ರೀನ್ ಸ್ನೇಹಿತರೆ. ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಒಂದು ನಿಮ್ದು ಗೂಗಲ್ ಇದೆಲ್ಲ ನಿಮ್ಮ ಮೊಬೈಲಲ್ಲಿ ಗೂಗಲ್ ಇದೆ, ಗೂಗಲಲ್ಲಿ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ಕ್ರೋಮಲ್ಲೂ ಓಪನ್ ಮಾಡ್ಬೋದು. ಜಸ್ಟ್ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಬೇಕು, CHATGPT ಅಂತ ಸರ್ಚ್ ಮಾಡಬೇಕು. ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿ, CHATGPT ಅಂತ ಸರ್ಚ್ ಮಾಡಿ ಮೇಲ್ಗಡೆ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ ಒಂದು 5 to 10 ಸೆಕೆಂಡ್ಸ್ ವೇಟ್ ಮಾಡಿ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅಂತ ಇರುತ್ತೆ. ಫಸ್ಟ್ ಒನ್ ಇರುತ್ತೆ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ಸ್ ವೇಟ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಈ ಥರ ಇಂಟರ್ಫೇಸು ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ಇದೆ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅಂತ ದೊಡ್ಡ ಅಕ್ಷರದಲ್ಲಿದೆ. ಅದರ ಕೆಳಗಡೆ ಇದೆ ಟ್ರೈ ಚಾಟ್ ಜಿ ಪಿ ಟಿ ಅಂತ. ಇದ್ರಗಡೆ ಕೆಳಗಡೆ ಟ್ರೈ ಚಾಟ್ ಜಿ ಪಿ ಟಿ ಅಂತ ಇದ್ರೆ ಒಂದು ಆ್ಯರೋ ಮಾರ್ಕ್ ತೋರಿಸ್ತಾ ಇದೆ ಮೇಲ್ಗಡೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜು ಓಪನ್ ಆಗುತ್ತೆ. ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿರೋದ್ರಿಂದ ನನ್ನ ಅಕೌಂಟಲ್ಲಿ ವೆಲ್ಕಮ್ ಬ್ಯಾಕ್ ಅಂತ ತೋರಿಸುತ್ತೆ, ನಿಮ್ಮ ಅಕೌಂಟಲ್ಲಿ ಸೈನಪ್ ಅಂತ ತೋರಿಸುತ್ತೆ. ಸೈನಪ್ ಮಾಡ್ಕೊಳ್ಳಿ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಚಾಟ್ ಜಿ ಪಿ ಟಿಲಿ. ಅಕೌಂಟ್ ಇಲ್ಲ ಅಂದರೆ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಿದೆ, ಹೌ ಟು ಕ್ರಿಯೇಟ್ ಅಕೌಂಟ್ ಇನ್ ಚಾಟ್ ಜಿ ಪಿ ಟಿ ಅಂತ ನೋಡ್ಬೋದು, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಜಸ್ಟ್ ಸೈನಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರೋ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ಅಕೌಂಟು ಕ್ಲಿಕ್ ಆಗುತ್ತೆ. ಇನ್ನು ಲಾಗಿನ್ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಸ್ಕಿಲ್ ಮೇಲೆ ನೋಡ್ತಾ ಇರೋ ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವುದು ಅಕೌಂಟ್ ಇಮೇಲ್ ಬೇಕಾಗಿ ಇಮೇಲ್ ಎಲ್ಲ ತೋರಿಸ್ತಾ ಇರುತ್ತೆ. ನಿಮಗೆ ಬೇಕಾಗಿರೋ ಇಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ವೇಟ್ ಮಾಡಿ ಒಂದು 5 ಸೆಕೆಂಡ್ಸು. ಓಕೆ ಸ್ನೇಹಿತರೆ, ಈ ಥರ ಇಂಟರ್ಫೇಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ 4 ರೌಂಡ್ಗಳಿದೆ. ಒಂದು ಪ್ಲಸ್ ಐಕಾನ್ ಇದೆ, ಇಲ್ಲಿ ಒಂದು ಬಲ್ಪ್ ಚಿತ್ರ, ಈ ಥರ ಇಲ್ಲಿ 4 ಇದೆ. 4 ರೌಂಡ್ಸ್ಗಳು ಕಾಣ್ತಾ ಇದೆ. ಇದರಲ್ಲಿ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಫೋಟೋಸ್ ಅಂತ ಬರುತ್ತೆ, ಇಲ್ಲ ಫೋಟೋ ಲೈಬ್ರರಿ ಅಂತ ಬರುತ್ತೆ. ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ ಸ್ನೇಹಿತರೆ. ಗ್ಯಾಲರಿ ಓಪನ್ ಆದಮೇಲೆ ನಿಮಗೆ ಬೇಕಾಗಿರೋ ಫೋಟೋನ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೆಲೆಕ್ಟ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಪ್ರಾಂಪ್ಟ್ನ ಬರಿಬೇಕು. ಇಲ್ಲಿ ಪ್ರಾಂಪ್ಟ್ ಏನಂತ ಬರಿಬೇಕು ಅಂದರೆ, ಒಂದು ಸೆಕೆಂಡು ಹೇಳ್ತೀನಿ. ಜಸ್ಟ್ ಪ್ರಾಂಪ್ಟ್ನ ಟೈಪ್ ಮಾಡಿ. ಏನಂತ ಟೈಪ್ ಮಾಡಬೇಕಂದ್ರೆ TURN ಟರ್ನ್ ದಿಸ್ THIS ಇಮೇಜ್ IMAGE ಟರ್ನ್ ದಿಸ್ ಇಮೇಜ್ ಇಂಟು INTO GHIBLISTYLE. ಓಕೆನಾ ಸ್ನೇಹಿತರೆ? ಟರ್ನ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್. ಸ್ಪೆಲ್ಲಿಂಗ್ ಹೇಳ್ತೀನಿ, TURN ಸ್ಪೇಸ್ THIS ಸ್ಪೇಸ್ IMAGE ಸ್ಪೇಸ್
INTO ಸ್ಪೇಸ್ GLIBLI ಸ್ಪೇಸ್ ಸ್ಟೈಲ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲೇ ಬಲಗಡೆ ಮೂಲೆಯಲ್ಲಿ ಕಾಣ್ತಾ ಇರೋ ಆ್ಯರೋ ಮಾರ್ಕ್ ವೈಟ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವೇಟ್ ಮಾಡಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ಫೋಟೋ ಜನ್ರೇಟ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ. ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ಫೋಟೋಸ್ ಜನ್ರೇಟ್ ಆಗ್ತಾ ಇದೆ. ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ, ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಸಮಯದಲ್ಲಿ ಫೋಟೋ ಅಪ್ಲೋಡ್ ಆಗುತ್ತೆ, ಜನ್ರೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜನ್ರೇಟ್ ಆಗ್ತಾ ಇದೆ. ಜನರೇಟ್ ಆಗ್ತಾ ಇದೆ. ಸ್ನೇಹಿತರೆ 5 to ಓಕೆ, ನಾ ಹೇಳ್ತಾ ಇದ್ದೆ 5 to 10 ಮಿನಿಟ್ ಅಂತ, ಹೇಳುವಷ್ಟರಲ್ಲೇ ಕ್ರಿಯೇಟ್ ಆಗಿಬಿಡ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು ನಾವು ಅಪ್ಲೋಡ್ ಮಾಡಿರೋ ಇಮೇಜು ಟರ್ನ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತ ನೋಡ್ತಾ ಇರ್ಬೋದು. ನಮಗೆ ಜನರೇಟ್ ಆಗಿ ಬಂದಿರೋ ವಿಡಿಯೋ ಫೋಟೋ. ಇದನ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು, ಜಸ್ಟ್ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಮೂಲೆಯಲ್ಲಿ ಒಂದು ಡೌನ್ಲೋಡ್ ಮಾರ್ಕ್ ಬಂದಿರುತ್ತೆ, ಒಂದು ಬಾಣದ ಗುರುತು, ಕೆಳಗಡೆ ಬಾಣದ ಗುರುತು ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಹೊಡೆದ್ಬಿಟ್ರೆ ಈ ಫೋಟೋ ನಿಮ್ಮ ಅಕೌಂಟಲ್ಲಿ ಸೇವ್ ಆಗುತ್ತೆ. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಬೇರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ChatGPT ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಬೇಕಾಗಿದ್ರೆ ಅದನ್ನು ತಿಳಿಸಿ, ಅದನ್ನು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪನ್ನ ನಾನು ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಇದೇ ಥರ ನಮ್ಮ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗಳು ಸಪೋರ್ಟ್ ಮಾಡಿ ಕೂಡ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ